ನಮಸ್ಕಾರ ಸ್ನೇಹಿತರೆ, ಓದು ಧಾರಾವಾಹಿಯ 41ನೇ ಎಪಿಸೋಡಿಗೆ ಸ್ವಾಗತ. ಓದಿಗೆ ಬೇಜಾರಾಗೋ ಹಾಗೆ ಮಾತಾಡಿದಕ್ಕೆ ಭೂಮಿ ಸಾರಿ ಕೇಳ್ತಾಳೆ. ಅಕ್ಕಂಗೆ ಬೇಜಾರಾಗೋ ಹಾಗೆ ಮಾಡಿದಕ್ಕೆ ಭೂಮಿಗೆ ಪಶ್ಚಾತ್ತಾಪ ಆಗುತ್ತೆ. ಈ ಕಡೆ ಸಾರ್ಥಕ್ ರಾತ್ರಿ ಪೂರ್ತಿ ಕೂತೇ ಇರ್ತಾನೆ. ಬೆಳಗ್ಗೆ ಎದ್ದು ಪ್ರಿಯಾಂಕಾ ಅವನ ಹತ್ರ ಮಾತಾಡ್ಸಿದ್ರು ಅವನೇನು ರೆಸ್ಪಾಂಡ್ ಮಾಡಲ್ಲ, ಕಲ್ ಹಾಗೆ ಕೂತೇ ಇರ್ತಾನೆ. ಪ್ರಿಯಾಂಕಾ ಹೋದ್ಮೇಲೆ ಸಾರ್ಥಕ್ ಎದ್ದು ಯಶೋಮತಿ ಅವ್ರ ರೂಮಿಗೆ ಹೊರಡ್ತಾನೆ. ಸುಜಿತ್ ಶಂಕರ್ ಅವ್ರಿಗೆ ಕಾಲ್ ಮಾಡಿ ಅವನ ಅಪ್ಪ ಅಮ್ಮನ್ ಕರ್ಕೊಂಡು 10 ಗಂಟೆಗೆ ಬರ್ತೀನಿ ಅಂತ ಹೇಳ್ತಾನೆ. ಮನೇಲಿ ಎಲ್ಲರೂ ಖುಷಿ ಖುಷಿಯಾಗಿ ಬರೋರಿಗೆ ವ್ಯವಸ್ಥೆ ಮಾಡಕ್ಕೆ ರೆಡಿ ಮಾಡ್ತಿದ್ದಾರೆ. ಮದುವೆ ಬಗ್ಗೆ ಮಾತಾಡ್ತಿರುವಾಗ ಕಮಲಾ ಆಂಟಿ ಅಲ್ಲಿಗೆ ಬಂದು ನೆಕ್ಲೆಸ್ ಬಗ್ಗೆ ಕೇಳ್ತಾರೆ. ಮತ್ತೆ ನನ್ನ ನ್ಯಾಮಾಡ್ಸೋ ಪ್ಲಾನ್ ಇದೆಯಾ ಅಂತ ಕೇಳ್ತಾರೆ. ಅದು ಇವಾಗ್ಲೇ ನೆಕ್ಲೆಸ್ ಕೊಡ್ತೀನಿ, ನಮ್ ಭಾವ ನೆಕ್ಲೆಸ್ ಬಿಡಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಸಚಿನ್ ನ ಕರೆಯೋಕೆ ಹೋಗ್ತಾಳೆ. ಸಹನಾ ಹತ್ರ ಸಚಿನ್ ಬಗ್ಗೆ ಕೇಳಿದಾಗ ಅವನು ಅಫಿಷಿಯಲ್ ಟೂರ್ಗೆ ಅಂತ ಹೊರಗೆ ಹೋಗಿದ್ದಾನೆ ಅಂತ ಸಹನಾ ಹೇಳ್ತಾಳೆ. ಅದು ಸಚಿನ್ ಕಮಲಾ ಆಂಟಿ ನೆಕ್ಲೆಸ್ ಏನಾದ್ರು ಕೊಟ್ಟಿದ್ದಾನ ಅಂತ ಕೇಳಿದಾಗ ಸಹನಾ ಇಲ್ಲ ಅಂತ ಹೇಳ್ತಾಳೆ. ಯಶೋಮತಿ ಅವರು ಎದ್ದಾಗ ಸಾರ್ಥಕ್ ಒಂದು ಗುಡ್ ಮಾರ್ನಿಂಗ್ ಹೇಳಿ ನಾನ್ ನಿಮ್ ಮಡ್ಲಲ್ಲಿ ಮಲಗ್ಬೋದಾ ಅಂತ ಕೇಳ್ತಾನೆ. ಯಶೋಮತಿ ಅವರು ಸರಿ ಅಂತಾರೆ. ಯಶೋಮತಿ ಅವರು ಏನಾಯ್ತು ಮಗನೇ ಅಂತ ಕೇಳಿದಾಗ ಸಾರ್ಥಕ್ ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ ಅಂದಾಗ ಯಶೋಮತಿ ಅವರು ಅದನ್ನ ನೀನೇ ಹೇಳ್ಬೇಕು, ಹೆತ್ತು ಹೊತ್ತು ಬೆಳೆಸಿರೋ ಮಗನ್ನ ಯಾವ ತಾಯಿ ಬೇಕಾದ್ರೂ ಅರ್ಥ ಮಾಡ್ಕೋತಾಳೆ, ಇವತ್ತು ನೀನು ನಾರ್ಮಲ್ ಆಗಿಲ್ಲ, ಏನಾಯ್ತು ಹೇಳು ಅಂತ ಹೇಳ್ತಾರೆ. ಸಾರ್ಥಕ್ ಮನ್ಸಿಗೆ ತುಂಬಾ ಡಿಸ್ಟರ್ಬ್ ಆಗಿದೆ ಅಮ್ಮ, ನಿನ್ನ ಹತ್ರ ಮಾತಾಡ್ಬೇಕು ಅನ್ನಿಸ್ತು. ನನ್ನ ಫ್ರೆಂಡ್ ಲೈಫಲ್ಲಿ ದೊಡ್ಡ ಕಿರಿಕಾಗಿದೆ. ಅವ್ನ ಮ್ಯಾರಿಡ್ ಲೈಫಲ್ಲಿ ತುಂಬಾ ಸೂತ್ ಹೋಗ್ಬಿಟ್ಟಿದ್ದಾನೆ. ಅವ್ನ ಪಾರ್ಟ್ನರ್ ಜೊತೆ ಅವನಿಗೆ ಸರಿ ಹೋಗ್ತಿಲ್ಲ, ದಿನಾ ಯಾವ್ದಾದ್ರು ವಿಷಯಕ್ಕೆ ಜಗಳ ಆಗ್ತಿದೆ, ಆದ್ರೂ ಅವನು ಅವಳ ಜೊತೆನೇ ಇದ್ದಾನೆ ಅಂದಾಗ ಯಶೋಮತಿ ಅವರು ಮದ್ವೆ ಅನ್ನೋದು 3 ಗಂಟೆ ಹಾಕಿ 3 ದಿನದಲ್ಲಿ ಬಿಟ್ಟು ಹೋಗೋ ಬಂದ ಅಲ್ಲ, ಎಷ್ಟ್ ಕಷ್ಟ ಆದ್ರೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬಿಟ್ಕೊಳ್ಬೇಕು, ಕೊನೆವರೆಗೂ ಬದುಕೋ ಅನುಬಂಧ ಅಂತಾರೆ. ಸಾರ್ಥಕ್ ಆದ್ರೆ ಅದನ್ನ ಅವರಿಬ್ರು ಪಾಲಿಸ್ತಿಲ್ಲ, ಸಂಬಂಧ ಹಾಳು ಮಾಡ್ಕೊಂಡಿದ್ದಾರೆ ಅಂದಾಗ ಯಶೋಮತಿ ಅವರು ಸಾರ್ಥಕ್ ನಾನು ನಿಂಗ್ ಬೈದಿಲ್ವಾ, ಹೊಡೆದಿಲ್ವಾ, ನಾವಿಬ್ರು ಜಗಳ ಆಡಿಲ್ವಾ, ನಮ್ಮಿಬ್ರು ಮಧ್ಯೆ ಮನಸ್ತಾಪ ಬಂದಿಲ್ವಾ, ಆದ್ರೆ ಯಾಕೆ ಜೊತೆಲಿದ್ಯಾ ಅಂತ ಕೇಳಿದಾಗ ಸಾರ್ಥಕ್ ಅಮ್ಮ ಅನ್ನೋ ಕಾರಣಕ್ಕೆ ಅಂತ ಹೇಳ್ತಾನೆ. ಯಶೋಮತಿ ಅವರು ಸಂಬಂಧ ಅನ್ನೋದು ಅದಕ್ಕೆ, ನಾವು ಸಂಬಂಧಗಳಿಗೆ ಬೆಲೆ ಕೊಟ್ರೆ ಎಲ್ಲ ಚೆನ್ನಾಗಿರುತ್ತೆ, ಎಲ್ರೂ ಖುಷಿಯಾಗಿರ್ತಾರೆ ಅಂದಾಗ ಸಾರ್ಥಕ್ ಅವರಿಬ್ರು ಮಧ್ಯೆ ಹೊಂದಾಣಿಕೆ ಇಲ್ಲಮ್ಮ, ಈಗೇನ್ ಮಾಡಬೇಕು ಅಂತ ಅವನು ಟೆನ್ಷನ್ ಅಲ್ಲಿದ್ದಾನೆ ಅಂತಾನೆ. ಯಶೋಮತಿ ಅವರು ಗಂಡ ಹೆಂಡತಿ ನಡುವೆ 1000 ಬರುತ್ತೆ ಹೋಗುತ್ತೆ, ದೂರ ಆಗೋದು ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಅನ್ನೋದು ತಪ್ಪು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಈಗಿನ ಹುಡುಗರಿಗೆ ಇದು ಯಾಕೆ ಅರ್ಥ ಆಗೋದು ನಂಗಂತೂ ಗೊತ್ತಿಲ್ಲ ಅಂತಾರೆ. ಬಟ್ ಅವ್ನು ತುಂಬಾ ಒದ್ದಾಡ್ತಿದ್ದಾನಮ್ಮ, ಬೇರೆ ಆಗ್ಬೋದಾ ಅಂತ ಸಾರ್ಥಕ್ ಕೇಳಿದಾಗ ಯಶೋಮತಿ ಅವರು ಯಾಕೋ ಇದು ನಿಂದೇ ಕತೆ ಅನ್ನಿಸ್ತಿದೆ, ಆದ್ರೆ ಕೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಮನ್ಸಲ್ಲೇ ಅನ್ಕೋತಾರೆ. ಯಶೋಮತಿ ಅವರು ತಪ್ಪು ಹುಡುಗನದ್ದೇ ಆಗಿರ್ಲಿ ಹುಡುಗಿದೇ ಆಗಿರ್ಲಿ, ಗಂಡನೇ ನನ್ನ ಸರ್ವಸ್ವ ಅಂತ ಹುಟ್ಟಿದ ಮನೆನ ಬಿಟ್ಟು ಅವನನ್ನೇ ನಂಬ್ಕೊಂಡು ಬಂದಿರೋ ಹುಡುಗಿಗೆ ಅವ್ನು ಮೋಸ ಮಾಡಬಾರ್ದು, ಅಂದ್ರೆ ಅವಳು ಕೈ ಬಿಡಬಾರ್ದು. ನೀನೇನಂತೀಯ ಸಾರ್ಥಕ್ ಅಂತಾರೆ. ಗೊತ್ತಿಲ್ಲಮ್ಮ, ಯೋಚನೆ ಮಾಡ್ತೀನಿ ಅಂತ ಸಾರ್ಥಕ್ ಹೇಳಿದಾಗ ಯೋಚನೆ ಮಾಡ್ತೀನಿ ಅಂದ್ರೆ ಅಂತ ಯಶೋಮತಿ ಅವ್ರು ಕೇಳ್ತಾರೆ. ಯೋಚನೆ ಮಾಡಿ ಫ್ರೆಂಡ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ಹೋದ ಕೆಳಗಡೆ ಬರ್ತಾಳೆ. ಕಮಲಾ ಆಂಟಿ ಶತಾಬ್ದಿ ಎಕ್ಸ್ಪ್ರೆಸ್ ತರ ಸೌಂಡ್ ಮಾಡ್ಕೊಂಡು ಹೋದ್ಯಲ್ಲ, ಬರ್ತಾ ಪ್ಯಾಸೆಂಜರ್ ಟ್ರೈನ್ ತರ ಬಂದೆ, ಎಲ್ಲಿ ನೆಕ್ಲೆಸ್ ಅಂತ ಕೇಳ್ತಾರೆ. ಅದು ಸಚಿನ್ ಬಾವ ಮನೇಲಿ ಇಲ್ಲ ಅಪ್ಪ ಅಂತಾಳೆ. ಶಂಕರ್ ಅವರು ನಿನ್ನೆ ಹೇಳಿದ್ರು 2-3 ದಿನ ಇರಲ್ಲ ಅಂತ ಹೇಳಿದ್ರು ಅಂತ ಶಂಕರ್ ಅವ್ರು ಹೇಳಿದಾಗ ಅದು ಬಿಡಿಸ್ಕೊಂಡ್ ಬಂದ್ ನೆಕ್ಲೆಸ್ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಪ್ಪ ಅಂತ ಹೇಳಿದಾಗ ಕಮಲಾ ಆಂಟಿ ಆಗ್ಲೇ ಹೊಸ ನಾಟಕ ಶುರು ಮಾಡಿದ್ರ ಅಂತ ಕೇಳ್ತಾರೆ. ಶಂಕರ್ ಅವರು 1 ನಿಮಿಷ ಎಲ್ಲಿಟ್ಟಿದ್ದಾರೆ ಅಂತ ಕೇಳ್ತೀನಿ ಅಂತ ಸಚಿನ್ಗೆ ಕಾಲ್ ಮಾಡ್ತಾರೆ. ಬಟ್ ಅವ್ನ ಫೋನ್ ಸ್ವಿಚ್ ಆಫ್ ಬರುತ್ತೆ. ನಾನು ಬೆಳಿಗ್ಗೆಯನ್ನು ಟ್ರೈ ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಿದೆ ಅಂತ ಹೇಳ್ತಾಳೆ. ಕಮಲಾ ಆಂಟಿ ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ, ನಾನು ದುಡ್ಡನ್ನ ಬಡ್ಡಿಗೆ ಬಿಟ್ಟು ಚೀಟಿ ಹಾಗೆ ತಗೊಂಡಿರೋದದು, ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ನನ್ನ ನೆಕ್ಲೆಸ್ ನಂಗೆ ಬಂದು ಸೇರ್ಬೇಕು, ಇಲ್ಲ ಅಂದ್ರೆ ಪೊಲೀಸ್ ಹತ್ರ ಹೋಗ್ತೀನಿ ಅಂತಾರೆ. ಒಂದು ಭಾವ ನೆಕ್ಲೆಸ್ ನ ಬಿಡಿಸ್ಕೊಂಡು ಬಂದಿದ್ದಾರೆ, ಅದು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಕಮಲಾ ಆಂಟಿ ಎಷ್ಟು ದಿನ ನೀನು ಮನೆ ಮಗಳು ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಯ್ತು ಲಾಯರ್ ಅಂತ, ಸಮಯ ಸಂದರ್ಭಕ್ಕೆ ಹೇಗ್ ಬೇಕೋ ಹಾಗೆ ಮಾತು ಬದಲಾಯಿಸ್ಬೇಡ, ಇವತ್ತು ನಾನು ಒಳ್ಳೆ ಕೊಡೋವರೆಗೂ ನಾನು ಈ ಹೊಸಲು ದಾಟ ಅಲ್ಲ ಅಂತ ಅಲ್ಲೇ ಕೂತ್ಕೋತಾರೆ. ಸಾರ್ಥಕ್ ಮನೆಯಲ್ಲಿ ತಿಂಡಿ ಟೈಮಿಗೆ ಯಶೋಮತಿ ಅವರು ಸಾರ್ಥಕ್ ಮತ್ತೆ ಪ್ರಿಯಾಂಕಾ ಬಂದಿರಲ್ಲ. ಆದಿ ಕೇಳಿದಾಗ ತರಂಗ ದೊಡ್ಡಮ್ಮ ದೇವ್ರ ಮನೇಲಿದ್ರು, ಏನೋ ಬೇಜಾರಲ್ಲಿದ್ರು ಅನ್ಸುತ್ತೆ ಅಂದಾಗ ಆದಿ ಕಾಮಾಕ್ಷಿ ಅವ್ರ ಹತ್ರ ಅಮ್ಮ ನೀನ್ ದೊಡ್ಡಮ್ಮಂಗೇನು ಚಾಡಿ ಹೇಳಿಲ್ಲ ಅಲ್ವಾ ಅಂತ ಕೇಳಿದಾಗ ಅವರು ಕೋಪ ಮಾಡ್ಕೊಂಡು ಎಲ್ರು ನಂಗೆ ಹೇಳಿ ನಾನೇನ್ ಮಾಡಿದೀನಿ ಅಂತ ಹೇಳುವಾಗ ಯಶೋಮತಿ ಅವರಲ್ಲಿ ಬಂದು ಏನ್ ಗಲಾಟೆ ಅಂತ ಕೇಳ್ತಾರೆ. ಆದಿ ಏನಿಲ್ಲ ದೊಡ್ಡಮ್ಮ, ಅಮ್ಮ ಹೇಗೆ ಬಿಸ್ನೆಸ್ ಬಗ್ಗೆ ಕೇಳ್ತಿದ್ರು ಅಂತಾನೆ. ಯಶೋಮತಿ ಅವರು ಹಾಗನ್ನಿಸ್ಲಿಲ್ವಲ್ಲ, ಏನೋ ಗಲಾಟೆ ಕೇಳ್ದಂಗಾಯ್ತು ಅಂದಾಗ ಆದಿ ಆತರ ಏನಿಲ್ಲ, ಬನ್ನಿ ದೊಡ್ಡಮ್ಮ ಕೂತ್ಕೊಳ್ಳಿ ತಿಂಡಿ ತಿನ್ನಿ ಅಂತ ಕರೀತಾನೆ. ಯಶೋಮತಿ ಅವರು ತಿಂಡಿ ಕೂರೋ ಟೈಮಲ್ಲಿ ಕರೆಕ್ಟಾಗಿ ಸಾರ್ಥಕ್ ಬರ್ತಾನೆ. ಯಶೋಮತಿ ಅವರು ಪ್ರಿಯಾಂಕಾ ಎಲ್ಲಿ ಅಂದಾಗ ರೆಡಿ ಆಗ್ತಿದ್ದಾಳೆ ಅಂದಾಗ ಒಟ್ಟಿಗೆ ಬರ್ಬೋದಿತ್ತಲ್ಲ ಅಂತ ಕೇಳ್ತಾರೆ. ಸಾರ್ಥಕ್ ನನಗೆ ಆಫೀಸ್ಗೆ ಹೋಗೋದಿತ್ತಲ್ಲ ಅದಕ್ಕೆ ನಾನು ಬಂದೆ ಅಂತ ಹೇಳ್ತಾನೆ. ಯಶೋಮತಿ ಅವರು ಎದ್ದು ನಾನು ಆಮೇಲೆ ತಿಂಡಿ ಮಾಡ್ತೀನಿ ಅಂತ ಪ್ರಿಯಾಂಕಾ ಹತ್ರ ಬರ್ತಾರೆ. ಪ್ರಿಯಾಂಕಾ ಮೇಕಪ್ ಮಾಡ್ಕೋತಿರ್ತಾಳೆ. ಯಶೋಮತಿ ಅವರು ತಿಂಡಿ ಕರೆದಾಗ ನಂಗೆ ಇವತ್ತು ತಿಂಡಿ ತಿನ್ನೋ ಭಾಗ್ಯ ಇಲ್ಲ, ನೀವು ತಿಂಡಿ ಮಾಡಿ ಅಂದಾಗ ಯಶೋಮತಿ ಅವರು ನಮ್ದೇ ಮನೆ ನಮ್ದೇ ಜನ, ಬೇಕಾಗಿರೋ ವಸ್ತುಗಳೆಲ್ಲ ಇರುವಾಗ ತಿಂಡಿಗೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂದಾಗ ಪ್ರಿಯಾಂಕಾ ಎಲ್ಲಾ ಸಮಯದಲ್ಲೂ ಎಲ್ರು ನಮ್ಮವ್ರು ಆಗಿರಲ್ಲ ಅತ್ತೆ ಅಂತಾಳೆ. ಯಶೋಮತಿ ಅವರು ಏನಾಯ್ತು ಅಂತ ಕೇಳಿದಾಗ ಪ್ರಿಯಾಂಕಾ ಸಾರ್ಥಕ್ ಹೊಡೆದಿದ್ ಕೆನ್ನೆ ತೋರಿಸ್ತಾಳೆ. ಕೆನ್ನೆಯಲ್ಲಿ ಮಾರ್ಕ್ ನೋಡಿ ಯಶೋಮತಿ ಅವರು ಏನು ಅಂತ ಕೇಳಿದಾಗ ಪ್ರಿಯಾಂಕಾ ಅದು ಸಾರ್ಥಕ್ ಹೊಡೆದಿದ್ದು, ಫಸ್ಟ್ ಟೈಮ್ ನಿಮ್ ಮುದ್ದಿನ ಮಗ ಹೊಡೆದಿದ್ದು, ಹೇಗೆ ಹೊಡೆದಿದ್ದಾನೆ ನೋಡಿ ಅತ್ತೆ ಅಂತ ಹೇಳಿ ಜ್ವರಗಾಳ್ತಾಳೆ. ಯಶೋಮತಿ ಅವರು ಸಾರ್ಥಕ್ ಹೊಡೆದಿದ್ದ ವಿಷಯ ಕೇಳಿ ಸಾರ್ಥಕ್ ಮೇಲೆ ಕೋಪ ಮಾಡ್ಕೋತಾರ.
ಕಮಲಾ ಆಂಟಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರಾ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.